ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಮೊದಲ ರಿಯಾಕ್ಷನ್ ಇದು. ಸಿದ್ದು ಸಾಧನೆಯನ್ನ ಕೊಂಡಾಡಿರುವಂತ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಎಕ್ಸ್ ಪೋಸ್ಟ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಮೊದಲ ರಿಯಾಕ್ಷನ್ ಇದು. ಡಿಕೆ ಶಿವಕುಮಾರ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಬ್ಬರು ಇರುವಂತ ವಿಡಿಯೋವನ್ನ ಶೇರ್ ಮಾಡಿಕೊಂಡು ದೇವರು ಅವಕಾಶ ಮಾತ್ರ ಕೊಡ್ತಾನೆ, ದೇವರು ವರಾನು ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಿರುವ ಅವಕಾಶದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆನೇ ನಮ್ಮ ಸಿದ್ದರಾಮಯ್ಯ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಒಂದು ಸುದೀರ್ಘ ಪೋಸ್ಟ್ ಬರೆದಿರುವಂತ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಕೊಂಡಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಬಡವರ ಬಂಧುವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರಾದ ಶ್ರೀ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಸಿದ್ದರಾಮಯ್ಯನವರ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವ ಇವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ ಅಂತ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಹಾಕೊಂಡಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿರುವ ಕೊಡುಗೆ ಅವಿಸ್ಮರಣೀಯ ಅಂತ ಬರ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಡಿಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ಇದು. ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾದ ಪೋಸ್ಟ್ ನ ಬರೆದು ಹಾಕೊಂಡಿದ್ದಾರೆ. ಏನೇನು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಈ ಪೋಸ್ಟ್ ನ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡಬಹುದು, ಸಿದ್ದರಾಮಯ್ಯನವರ ಬಗ್ಗೆ ಪೂರ್ತಿ ಪಾಸಿಟಿವ್ ಆಗಿ ಅವರ ಜೊತೆಗೆ ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಬಂದ್ರು ಅನ್ನೋದ್ರ ಬಗ್ಗೆ ಅವರು ಬರೆದು ಹಾಕೊಂಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಿರುವಂತಹ ಡಿಕೆ ಶಿವಕುಮಾರ್ ಅವರ ಈ ಒಂದು ಪೋಸ್ಟ್ ಅವರ ಇಬ್ಬರ ನಡುವಿನ ಒಂದಿನ ಒಗ್ಗಟ್ಟು ಮತ್ತು ಸಂದೇಶ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಯಾವ ರೀತಿ ಕೆಲಸವನ್ನ ಮಾಡಿದ್ದೇನೆ ಮತ್ತು ಸಿದ್ದರಾಮಯ್ಯನವರು ಹುಟ್ಟಿ ಬಂದಂತ ಹುಟ್ಟಿ ಬೆಳೆದು ಸಾಮಾಜಿಕ ಹೋರಾಟಗಾರರಾಗಿ ಬೆಳೆದುಕೊಂಡು ಬಂದಂತ ನಡೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಎಷ್ಟು ಭಾವನಾತ್ಮಕವಾಗಿ ಒಂದು ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದು ಇಡೀ ಒಂದು ಪೋಸ್ಟ್ ನಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ 2020ರಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಅದಾದ ಬಳಿಕ 23ರಲ್ಲಿ ರಾಜ್ಯ ಸರ್ಕಾರ ರಚನೆ ಆಗುತ್ತೆ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ನಾನು ಕೆಲಸವನ್ನ ಮಾಡಿದ್ದೇನೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸಕ್ರಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಸಿನ ಅಂತ ಮಾತನ್ನ ಹೇಳಿರೋದ್ರಿಂದ ಇನ್ನು ಮುಂದೆಯೂ ಕೂಡ ನಿಮ್ಮ ಮಾರ್ಗದರ್ಶನ ನಮಗೆ ಇರಲಿ ಅನ್ನುವಂತ ಒಂದು ಆಶಾಭಾವನೆಯಲ್ಲಿ ಈ ಒಂದು ಪೋಷಣೆ ಹಾಕಿರುವಂತದ್ದು. ಕರ್ನಾಟಕದ ಜನತೆಯ ಒಂದು ಪ್ರಗತಿಗಾಗಿ ನಿಮ್ಮ ಮಾರ್ಗದರ್ಶನ ಮುಖ್ಯ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು. ಇದರಿಂದ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನಾಳೆ ನಡೆದು 2-3 ದಿನದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮೋಷನ ಕಾರ್ಯಕ್ರಮ ಆಗುತ್ತೆ. ಅದಾದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುವಂತದ್ದು. ಈಗ ಸದ್ಯಕ್ಕೆ ಎಲ್ಲ ಸಚಿವ ಸಂಪುಟ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕ
ಸಂಪುಟವೇ ಎಲ್ಲವೂ ಕೂಡ ಡಿಸಾಲ್ವ್ ಆಗಿರುವಂತದ್ದು, ಎಲ್ಲವೂ ಕೂಡ ನಿಷ್ಕ್ರಿಯವಾಗಿರುವಂತದ್ದು. ಈಗ CLP ಸಭೆ ಕರೆಯಬೇಕು, CLP ಅಲ್ಲಿ ನಾಯಕತ್ವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಾದ ಬಳಿಕ ಲೋಕಭವನದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳಾಗುತ್ತೆ. ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮವನ್ನ DK ಶಿವಕುಮಾರ್ CM ಮಾಡುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಮಾರ್ಗದರ್ಶನ ಇರಲಿ ಅನ್ನುವಂತ ಒಂದು ಆಶಾಭಾವನೆಯಲ್ಲಿ DK ಶಿವಕುಮಾರ್ ಅವರು ಪೋಸ್ಟ್ ಅನ್ನ ಹಾಕಿರೋದ್ರಿಂದ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋದು ಇಲ್ಲಿ ಒಂದ್ ಕಡೆ ಕನ್ಫರ್ಮ್ ಮಾಡಿದಂತ ಇದು ಫಸ್ಟ್ ಪೋಸ್ಟ್. ಯಾಕಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬಳಿಕ DK ಶಿವಕುಮಾರ್ ಅವರ ಮೊದಲ ಪೋಸ್ಟ್ ಇದು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಕರ್ನಾಟಕದ ಪ್ರಗತಿಗಾಗಿ ನಿಮ್ಮ ಒಂದು ಸಹಕಾರ ಇರಲಿ ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಈ ಒಂದು ಪೋಸ್ಟ್ ಹಾಕಿರುವಂತದ್ದು. ಮತ್ತು ಸಿದ್ದರಾಮಯ್ಯ ಅವರ ಜೀವನವನ್ನ ಇಲ್ಲಿ ಎಳೆಯಾಗಿ ಕೆಲವೇ ಸಂಕಷ್ಟಗಳಲ್ಲೂ ಕೂಡ ಬಿಚ್ಚಿರುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಅವರ ಒಂದು ಕೊಡುಗೆ ರಾಜ್ಯಕ್ಕೆ ನೀಡಿದಂತಹ ಕೆಲಸಗಳು, ಯೋಜನೆಗಳು ಎಲ್ಲವನ್ನೂ ಕೂಡ ನೆನೆದು ಒಂದು ಪೋಸ್ಟ್ ಹಾಕಿರುವಂತದ್ದು, ಜನಪರತೆಯ ಒಂದು ಮಾಡಿರುವಂತದ್ದು ಮತ್ತು ರಾಷ್ಟ್ರದಲ್ಲೇ ಧೀಮಂತ ನಾಯಕ ಅನ್ನುವಂತ ಪದಗಳ ಉಲ್ಲೇಖ ಆಗಿರುವಂತದ್ದು ಬಹಳ DK ಶಿವಕುಮಾರ್ ಅವರ ಒಂದು ಭಾವನಾತ್ಮಕತೆಯನ್ನ ಇಲ್ಲಿ ಎತ್ತಿ ತೋರಿಸುತ್ತೆ. ಹೀಗಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಮಾಜಿ CM ಸಿದ್ದರಾಮಯ್ಯ ಅವರ ಸಹಕಾರ ಎಷ್ಟರ ಮನೆಗೆ ಮುಂದೆ ಹೊರೆಯುತ್ತಿರುವ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.